ಒಬ್ಬ ರಾಜಕಾರಣಿಗೆ ಅವರು ಮಂತ್ರಿ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ, ಆದ್ರೆ ಒಬ್ಬ ಶಾಸಕರಾಗಿದ್ದಂಥವ್ರು, ಒಬ್ಬ ಹೋರಾಟಗಾರರಾಗಿದ್ದಂಥವ್ರಿಗೆ ಇಷ್ಟೊಂದು ಪುಸ್ತಕಗಳು, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಂದಿರತಕ್ಕಂಥ ಪುಸ್ತಕಗಳು, ಅತಿ ಹೆಚ್ಚು ಪುಸ್ತಕಗಳು ಮತ್ತಾರಿಗೂ ಬಂದಿಲ್ಲ ಅನ್ನೋದು ನನ್ನ ಮನೆ. ಬಂದಿದ್ರೆ ಅದು ನನಗೆ ಗೊತ್ತಿಲ್ಲ. ಪುಸ್ತಕ ಹೊರಗಡೆ ಮಾರಾಟ ಇದ್ದಾರೆ, ಆದ್ರೆ ಈಗ ತಗೋಬೇಡಿ, ಸಭೆ ಮುಗಿಲಿ. ಮತ್ತೆ ಎದ್ದು ಹೋಗ್ತಾ ಇರೋದು ಒಂಥರ ಕಿರಿಕಿರಿ. ಇವತ್ತು ಈ ಪುಸ್ತಕದ ಬೆಲೆ 100 ರೂಪಾಯಿ. ಇವತ್ತು ಅರ್ಧ ಬೆಲೆಗೆ 50 ರೂಪಾಯಿಗೆ ಒಂದು ಮಸಾಲೆ ದೋಸೆ ಕೂಡ ಬರಲ್ಲ ಇವತ್ತು. ಆದರೂ ನಾವು ಓದುಗರು ಹೆಚ್ಚಬೇಕು, ಓದುಗರು ಆಸಕ್ತಿ ಮೂಡಿಸ್ಬೇಕು ಅಂತೇಳಿ ಶಾಂತವೇರಿ ಗೋಪಾಲಗೌಡರ ಈ ಕೃತಿಯನ್ನ ಅರ್ಧ ಬೆಲೆಗೆ 50 ರೂಪಾಯಿಗೆ ಮಾರಾಟ ಮಾಡ್ತಾ ಇದೀವಿ. ಹೋಗ್ಬೇಕಾದ್ರೆ ಎಲ್ಲರೂ ಎರಡೆರಡು ತಗೊಂಡೋಗಿ, ನಿಮ್ಗೊಂದು, ನಿಮ್ಮ ಸ್ನೇಹಿತರಿಗೊಂದು. ಯಾಕೆಂತ ಹೇಳಿದ್ರೆ ನೀವು ಪುಸ್ತಕವನ್ನ ಕೊಂಡುಕೊಂಡು ಪ್ರೋತ್ಸಾಹ ನೀಡಿದ್ರೆ ಮತ್ತೊಂದು ಕೃತಿಯನ್ನು ನಾವು ತರಬಹುದು ಅಂತ ಅಷ್ಟೇ. ಇದರ ಉದ್ದೇಶ ಸ್ವಾರ್ಥ ಏನಿಲ್ಲ. ಇನ್ನೊಂದು ಕೃತಿಗೆ ನಮಗೆ ಹಣ ಸಿಗುತ್ತೆ ಅನ್ನೋ ಆಸೆಯಿಂದ. ಸ್ನೇಹಿತರೆ, ಕನ್ನಡ ಜನಶಕ್ತಿ ಕೇಂದ್ರ ಮತ್ತು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಪ್ರತಿಷ್ಠಾನದವರು ಇವತ್ತು ರಾಜಕೀಯ ಸಂತ ಶಾಂತವೇರಿ ಗೋಪಾಲಗೌಡರ ಪುಸ್ತಕ ಲೋಕಾರ್ಪಣೆ, ಅದಕ್ಕೂ ಮುಖ್ಯವಾಗಿ ಶಾಂತವೇರಿ ಗೋಪಾಲಗೌಡರ ಸಂಸ್ಮರಣೆ, ಪುಣ್ಯ ಸ್ಮರಣೆ. ಇವತ್ತು ಅವರು ತೀರ್ಕೊಂಡ ದಿವಸ. ಆ ಮಾನೀಯರು ಹಿರಿಯರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಸೆಯಂತೆ ಈ ಕೃತಿಯನ್ನ ಲೋಕಾರ್ಪಣೆ ಮಾಡಿದಂಥ, ಇವತ್ತಿಗೂ ಕೂಡ ನಿಷ್ಠೆ ಪ್ರಾಮಾಣಿಕತೆ ಉಳಿಸಿಕೊಂಡು ಇಂಥ ರಾಜಕೀಯ ಕಲುಷಿತ ವಾತಾವರಣದಲ್ಲೂ ಪರಿಶುದ್ಧವಾಗಿರ್ತಕ್ಕಂಥ ಮಾನ್ಯ ಶ್ರೀ BR ಪಾಟೀಲ್ರವರು ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರಿಗೆ ಕಳೆದ 2 ವರ್ಷಗಳ ಹಿಂದೆ ನಾವು ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು ಉಂಟು. ಅದು ನೆನಪಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರೋರು BR ಪಾಟೀಲ್ರಷ್ಟೇ, ಶಾಂತವೇರಿ ಗೋಪಾಲಗೌಡರಷ್ಟೇ ನಿಷ್ಠೆ, ಪ್ರಾಮಾಣಿಕತೆ, ನಿಷ್ಠೂರವಾದಿಗಳು, ದಕ್ಷತೆ ಇಂದ ಕರ್ನಾಟಕ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷರ ಕುಳಿತುಕೊಂಡ್ರೆ ಅದಕ್ಕೊಂದು ಗತ್ತು, ಅದಕ್ಕೊಂದು ಗಾಂಭೀರ್ಯವನ್ನು ತಂದುಕೊಟ್ಟದ್ದು ಮಾನ್ಯ ಶ್ರೀ KR ರಮೇಶ್ ಕುಮಾರ್ ಸಾಹೇಬರು. ಅವರು ನನಗಿನ್ನೂ ನೆನಪಿದೆ, ಅವರು ಸಭಾಧ್ಯಕ್ಷರಾಗಿ ಏನು ಕಳೆದ ಬಾರಿ ಇದ್ರು, ಅವರು ಇದ್ದಷ್ಟು ದಿನನೂ ಕೂಡ ಪ್ರತಿದಿನ ಶಾಂತವೇರಿ ಗೋಪಾಲಗೌಡರ ವಿಷಯ ಚರ್ಚೆ ಆಗ್ತಾ ಇತ್ತು ವಿಧಾನಸಭೆಯಲ್ಲಿ. ಒಂದಲ್ಲ ಒಂದು ಕಾರಣಕ್ಕೆ ನೆನಪು ಮಾಡ್ಕೊಳ್ತಾ ಇದ್ರು. ಹಾಗೆ ಇದ್ದರೆ ಇವರಾಗಿ ಇರಬೇಕು ವಿಧಾನಸಭಾ ಅಧ್ಯಕ್ಷರು. ಅಷ್ಟ ಒಂದು ದಕ್ಷತೆ ಮತ್ತು ಪ್ರಾಮಾಣಿಕತೆ, ಯುವಕರನ್ನ ಪ್ರೋತ್ಸಾಹಿಸುವಂತ ಗುಣ ಹೊಂದಿರತಕ್ಕಂಥವ್ರು ನಮ್ಮೆಲ್ಲರ ಪ್ರೀತಿಯ KR ರಮೇಶ್ ಕುಮಾರ್ ಸಾಹೇಬರು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು. ಮತ್ತೆ ಗೋಪಾಲಗೌಡರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಅವರು ಕೂಡ ನಮ್ಮ ಆಸೆ ಅಭಿಮಾನದಿಂದ ಬಂದಿದ್ದಾರೆ. ಅವ್ರನ್ನು ಕೂಡ ಮತ್ತೊಮ್ಮೆ ನಾನು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಯಿಂದ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ TN ಸೀತಾರಾಮರವರು ಬರ್ತಾರೆ. ಅವರು ಅವರ ಸ್ವಂತ ಒಂದು ವೈಯಕ್ತಿಕ ಕೆಲಸ ಇರೋದ್ರಿಂದ ಸ್ವಲ್ಪ ತಡವಾಗಿ ಬರ್ತೀನಿ ಅಂತೇಳಿ ನಮ್ಮ ಶೂದ್ರ ಶ್ರೀನಿವಾಸ್ ಸರ್ ಅವರಿಗೆ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಇನ್ನೊಂದು 15-20 ನಿಮಿಷದಲ್ಲಿ ನಮ್ಮನ್ನು ಸೇರ್ಕೊಳ್ತಾರೆ. ಮತ್ತೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮ ಬಂಜಗೆರೆ ಜಯಪ್ರಕಾಶ್ ಅವರು, ಇವರು ಕೂಡ ಪ್ರಗತಿಪರ ಚಿಂತಕರು, ವಿಚಾರವಾದಿಗಳು, ಗೋಪಾಲಗೌಡರ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಅದರಂತೆ ನಡೀತಾ ಇರ್ತಕ್ಕಂಥವ್ರು, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥವ್ರು. ಇವತ್ತಿಗೂ ಕೂಡ ಅವರು ಒಂಥರ ಬಂಡಾಯ ಸಾಹಿತ್ಯ ಇಟ್ಕೊಂಡು ಸಮಾಜದ ಮತ್ತು ಸರ್ಕಾರವನ್ನು ಪ್ರಶ್ನಿಸುವ ಚಾಟಿ ಉಳ್ಳಂಥವರು ಬಂಜಗೆರೆ ಜಯಪ್ರಕಾಶ್ ಅವರು. ಅವರೆಲ್ಲ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಒಂದು ಮುಕುಟಮಣಿ ಇದ್ದಾಗೆ. ಹಾಗೇನೆ ನಮ್ಮ ಶೂದ್ರ ಶ್ರೀನಿವಾಸ್ ಸರ್ ಅವರು ಈ ಕೃತಿಯ ಲೇಖಕರು, ರಾಜಕೀಯ ಸಂತ ಕೃತಿಯ ಲೇಖಕರು. ಇದು ಶಾಂತವೇರಿ ಗೋಪಾಲಗೌಡರ ಕೊನೆಯ ದಿನಗಳನ್ನ ಅವರು ನೆನಪು ಮಾಡ್ಕೊಂಡ್ ಬಂದಿದ್ದಾರೆ. ಯಾಕೆಂದ್ರೆ ಶಾಂತವೇರಿ ಗೋಪಾಲಗೌಡರು ಕೊನೆಯ ದಿನಗಳನ್ನ ಕಳೆದದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಆಗ ಅವ್ರ ಜೊತೆಲಿ ಇದ್ದದ್ದು ಶೂದ್ರ ಶ್ರೀನಿವಾಸ್ ಅವರು. ಆಗ ಅವರಿನ್ನೂ ವಿದ್ಯಾರ್ಥಿಯಾಗಿದ್ರು. ಆಗ ಗೋಪಾಲಗೌಡರು ನೋಡಕ್ ಹೋಗ್ತಿದ್ರು. ಆ ಘಟನೆಗಳನ್ನ, ಅವತ್ತು ಏನೇನು ನಡೀತಾ ಇತ್ತು, ಗೋಪಾಲಗೌಡ ಹತ್ರ ಇವ್ರೇನ್ ಮಾತನಾಡೋರು, ಅವ್ರು ಇವ್ರ ಹತ್ರ ಏನ್ ಮಾತನಾಡೋರು, ಇವೆಲ್ಲ ವಿಚಾರಗಳನ್ನ ಅವರು ದಾಖಲಿಸಿದ್ದಾರೆ. ಹಾಗಾಗಿ ಇದು ಒಂದು ರಾಜಕೀಯ ಸಂತ ಶಾಂತವೇರಿ ಗೋಪಾಲಗೌಡ ಕೃತಿಯನ್ನ ನಮ್ಮ ಶೂದ್ರ ಶ್ರೀನಿವಾಸರು ಕೊಟ್ಟಿದ್ದಾರೆ. ಮತ್ತೆ ಈ ಕೃತಿಯನ್ನ ಪ್ರಕಟಿಸ್ತಾ ಇರ್ತಕ್ಕಂಥವ್ರು ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಪ್ರತಿಷ್ಠಾನದವರು. ಗೆಳೆಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ನಾವೇ ಮಾಡಬೇಕು ಅಂತ ಹೊರಟಿದ್ವಿ. ಆಗ ನಾನು ಸರ್ ಕೇಳಿದೆ, ಸರ್ ಈ ಥರ ಒಂದು ಪುಸ್ತಕ ಪ್ರಕಟಣೆ ಇದೆ ಶಾಂತವೇರಿ ಗೋಪಾಲಗೌಡರದು, ನಿಮ್ಮ ಪ್ರತಿಷ್ಠಾನದಿಂದ ಪ್ರಕಟ ಆದರೆ ಅದಕ್ಕೊಂದು
ಒಂದು ಮೌಲಿಕ ಒಬ್ಬರು ಸಿಗುತ್ತೆ ಅಂತ ಹೇಳಿದ್ರು. ಖಂಡಿತ ನಾನು ಮಾಡಿಸ್ಕೊಡ್ತೀನಿ, ಅದು ಎಷ್ಟಾಗುತ್ತೆ ಹೇಳಿ, ನಾನು ಅದರ ಪ್ರಕಟಣೆ ಜವಾಬ್ದಾರಿ ಹೊತ್ಕೊಳ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅದನ್ನು ಪ್ರಕಟಿಸೋದಕ್ಕೆ ಆರ್ಥಿಕ ನೆರವನ್ನು ನೀಡಿದ್ರು. ಆಗ ನಾವು ಈ ಪ್ರಕಟಣೆ ಶಾಂತವೀರಿ ಗೋಪಾಲಗೌಡ ಸ್ಮಾರಕ ಪ್ರತಿಷ್ಠಾಪನೆ ಅಂತಿಟ್ಟು ಅವ್ರ ಹೆಸರಿನಲ್ಲಿ ನಾವು ಅದನ್ನು ಮುದ್ರಣ ಮಾಡಿದ್ವಿ. ಅವರು ಕೂಡ ತುಂಬ ನೋಡಿ, ನಾವು ಏನು ಬೇಜಾರು ಮಾಡ್ಕೊಬೇಡಿ ರಾಮನವರು, ಗೋಪಾಲಗೌಡರು ನಾನು ನೋಡಿರಲಿಲ್ಲ. ಆದರೆ ನಾವು ರಮೇಶ್ ಕುಮಾರ್ ಕೈಲಿ ಅಥವಾ BR ಪಾಟೀಲ್ ಸರ್ ಮಾತನಾಡುವಾಗ, ಬೇರೆ ಇತರರು ಮಾತನಾಡುವಾಗ ಅಥವಾ ಪುಸ್ತಕದಲ್ಲಿ ನಾವು ಓದ್ತಾ ಇದ್ದಾಗ ಶಾಂತವೀರಿ ಗೋಪಾಲಗೌಡರ ಬಗ್ಗೆ ಓದ್ತಾ ಇದ್ರೆ ನಮಗೆ ರೋಮ್ಗಳು ನಿಂತ್ಕೊಬಿಡುವು. ಅಂತ ಧೀಮಂತ ರಾಜಕಾರಣಿ, ಸಿಡಿಗುಂಡು, ಒಂಥರ ಟೈಗರು, ನಮ್ಮ ಮರಿ ಟೈಗರ್ ಹೇಗಿರ್ಬೇಕು, ನೀವೇಗಿರ್ಬೇಕು, ಅಂತ ಶಾಂತವೀರಿ ಗೋಪಾಲಗೌಡರ ಮಗ ನೀವು ಹಾಗೆ ಇರಬೇಕು, ಬನ್ನಿ ಸರ್ ವೇದಿಕೆಗೆ ನಾನು ಬರಲ್ಲ ಅಂತ ಹಿಂದಕ್ಕೆ ಹೋಗ್ತಾರೆ. ಎಷ್ಟು ಸೌಮ್ಯ ವ್ಯಕ್ತಿ, ಎಷ್ಟು ಸಾತ್ವಿಕತೆ. ಹಾಗಾಗಿ ಅವರು ಕೂಡ ನಾವು ವೇದಿಕೆ ಕರೆದು ಯಾವತ್ತೂ ಬರಲ್ಲ, ಬಂದರೂ ಕೂಡ ಮಾತನಾಡಲ್ಲ. ಅಂತ ಒಂದು ಸಾತ್ವಿಕ ಮನೋಭಾವ, ಸಜ್ಜನರು ಶಾಂತವೀರಿ ಗೋಪಾಲಗೌಡರು. ಏನು ಅವರೆಲ್ಲ ಒಂದು ಆ ಹೃದಯವಂತಿಕೆ ಇತ್ತಲ್ಲ, ಅವ್ರು ಎಷ್ಟೇ ಹೋರಾಟಗಾರರಾಗಿದ್ರು ಕೂಡ, ಎಷ್ಟೇ ಪ್ರಬಲ ಒಂಥರ ಕೋಪಿಷ್ಟ ಆದರೂ ಕೂಡ, ಆದರೆ ಅವರ ಒಳಗೊಬ್ಬ ಹೃದಯವಂತರಿದ್ರು, ಮಾತೃವಾತ್ಸಲ್ಯ ಇದ್ರು ಶಾಂತವೀರಿ ಗೋಪಾಲಗೌಡರು. ಆ ಗುಣಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ರಾಮ್ ಮನೋಹರ್. ಹಾಗಾಗಿ ಸ್ನೇಹಿತರೆ, ಇವರೆಲ್ಲರ ಸಮ್ಮುಖದಲ್ಲಿ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನೀವೆಲ್ಲ ಬಂದಿರತಕ್ಕಂಥದ್ದು ನಮಗೆ ಮತ್ತಷ್ಟು ಖುಷಿಯಾಗಿದೆ. ಈಗಾಗಲೇ ಶಾಂತವೀರಿ ಗೋಪಾಲಗೌಡರ ಪುಸ್ತಕ ಮೊದಲೇ ಅವ್ರ ಬಗ್ಗೆ ಬಂದದ್ದು 1987ರಲ್ಲಿ ಕೋಣಂದೂರ ವೆಂಕಪ್ಪ ಗೌಡರು ಜೀವಂತ ಜ್ವಾಲೆ ಅನ್ನೋ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರು. ತುಂಬ ಆ ಕಾಲಕ್ಕೆ ಬಹಳ ಪ್ರಸಿದ್ಧಿ ಆಯ್ತದು. ಅಂದರೆ ಆ ಕಾಲಕ್ಕೆ ಅದನ್ನು ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿ ಬಿಡುಗಡೆ ಮಾಡಿದ್ರು. ಅವತ್ತಿನವರೆಗೂ ಅದೇ ಮೊದಲು. ಒಂದು ಪುಸ್ತಕವನ್ನು ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದೇ ಮೊದಲು. ಅಂತ ಒಂದು ಜೀವಂತ ಜ್ವಾಲೆಯಲ್ಲಿ ಅನೇಕ ಈ ನಾಡಿನ ದೊಡ್ಡ ದೊಡ್ಡ ರಾಜಕಾರಣಿಗಳು, ಬುದ್ಧಿಜೀವಿಗಳು, ವಿಚಾರವಾದಿಗಳು, ಸಾಹಿತಿಗಳು, ಲೇಖಕರು, ಪತ್ರಕರ್ತರೆಲ್ಲ ಶಾಂತವೀರಿ ಗೋಪಾಲಗೌಡರ ವ್ಯಕ್ತಿತ್ವತೆ, ಅವರ ನೈತಿಕತೆ, ಅವರ ರಾಜಕೀಯ ಜೀವನ ಇವೆಲ್ಲವನ್ನ ಚಿತ್ರಿಸಿಕೊಟ್ಟಿದ್ದಾರೆ. ನಿಜವಾಗಿಯೂ ಕೂಡ ಜೀವಂತ ಜ್ವಾಲೆ ನೋಡಿ, ಅದು ಈಗಾಗಲೇ 5 ಮುದ್ರಣ ಕೊಟ್ಟಿದೆ. 5 ಮುದ್ರಣ ನಾವೇ ನಮ್ಮ ಕನ್ನಡ ಜನಶಕ್ತಿಯಿಂದ 3 ಸಾರಿ ಮರುಮುದ್ರಣ ಮಾಡಿದ್ದೇವೆ. 5 ಮುದ್ರಣ ಕಂಡಿರ್ತಕ್ಕಂಥದ್ದು ಗೋಪಾಲಗೌಡರ ಬಗ್ಗೆ ಈಗಾಗಲೇ ಅನೇಕರು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ನನ್ನ ತಿಳುವಳಿಕೆ ಪ್ರಕಾರ ಒಬ್ಬ ರಾಜಕಾರಣಿಗೆ, ಅವರು ಮಂತ್ರಿ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ, ಆದರೆ ಒಬ್ಬ ಶಾಸಕರಾಗಿದ್ದಂಥವ್ರು, ಒಬ್ಬ ಹೋರಾಟಗಾರರಾಗಿದ್ದಂಥವ್ರಿಗೆ ಇಷ್ಟೊಂದು ಪುಸ್ತಕಗಳು, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಂದಿರತಕ್ಕಂಥ ಪುಸ್ತಕಗಳು, ಅತಿ ಹೆಚ್ಚು ಪುಸ್ತಕಗಳು ಮತ್ತಾರಿಗೂ ಬಂದಿಲ್ಲ ಅನ್ನೋದು ನನ್ನ ಮನೆ. ಬಂದಿದ್ರೆ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ತಿಳುವಳಿಕೆ ಪ್ರಕಾರ ಶಾಂತವೀರಿ ಗೋಪಾಲಗೌಡರಿಗೆ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷ ಎಲ್ಲರೂ ಒಂದಲ್ಲ ಒಂದು ಕಡೆ ಪುಸ್ತಕ ಬಿಡುಗಡೆ ಆಗುತ್ತೆ. ಅವರ ಪುಣ್ಯಸ್ಮರಣೆ ದಿನ ಇರ್ಬೋದು ಅಥವಾ ಅವರ ಜನ್ಮ ದಿನಾಚರಣೆ ಮಾರ್ಚ್ 14ನೇ ತಾರೀಕು ಒಂದಲ್ಲ ಒಂದು ದಿವಸ, ಮಾರ್ಚ್ 14 ಅಥವಾ ಜೂನ್ 9 ತಾರೀಕು ಪ್ರತಿ ವರ್ಷ ಬಿಡುಗಡೆ ಆಗುತ್ತೆ. ಎಲ್ಲ ಒಂದು ಸ್ಥಳದಲ್ಲಿ, ಅದು ತೀರ್ಥಹಳ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಒಟ್ಟಾರೆ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ. ಅಂದರೆ ಅದನ್ನ ರಮೇಶ್ ಕುಮಾರ್ ಸಾಹೇಬ್ ಹೇಳ್ತಾರೆ, ಅವರು ಶಾಸಕರಾಗಲಿಲ್ಲ. ಆದರೆ ಯಾಕೆ ಜನ ಅವ್ರ ಬಗ್ಗೆ ಪ್ರೀತಿ ಅಂದರೆ ಅವರ ಆ ಬದ್ಧತೆ, ಅವರ ಪ್ರಾಮಾಣಿಕತೆ ಇದೆಯಲ್ಲ, ಅವರ ಹೋರಾಟದ ಮನೋಭಾವ ನಮ್ಮೆಲ್ರಿಗೂ ಮಾದರಿ. ಅದರಲ್ಲೂ ಇವತ್ತಿನ ಇವತ್ತು ರಾಜಕಾರಣಿಗಳು ಯಾರಿದ್ದಾರೆ ಅಂತ ನಾವು ಬಹಳ ಕಷ್ಟ. ನಮ್ಮ BR ಪಾಟೀಲ್ ಸಾಹೇಬ್ರಂತವ್ರು ಒಂದು 4-5 ಜನ ಸಿಗ್ಬೋದು 224 ಜನದಲ್ಲಿ. ಯಾರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ. ವಿಧಾನಸೌಧ ಕಳಹೀನವಾಗಿದೆ. ನಾವು ಮೊನ್ನೆ ಅವಧಿಯಲ್ಲಿ ಕೂಡ ನೋಡಿದಾಗ ಅಲ್ಲಿ ಯಾರು ಇರುವುದೇ ಇಲ್ಲ, ಶಾಸಕರು ಇರಲ್ಲ, ಚರ್ಚೆ ಆಗಲ್ಲ, ಬಿಲ್ಗಳು ಪಾಸ್ ಆಗ್ತಾ ಇರ್ತವೆ, ಯಾರು ಆ ಬಿಲ್ಗಳ ಬಗ್ಗೆ ಮಾತನಾಡಲ್ಲ, ಚರ್ಚೆನೇ ಇಲ್ಲ, ಏನೂ ಇಲ್ಲ. ಅದಕ್ಕೆ ಒಂದ್ಸರಿ ದೇವರಾಜ ಅರಸಿ ಹೇಳಿದ್ರಂತೆ. ದೇವರಾಜ ಅರಸಿಗೆ ಯಾರೋ ಅವ್ರ ಸ್ನೇಹಿತರು ಬಂದ್ಬಿಟ್ಟು ಅರಿಕೋಡೆ ಅವರನ್ನ ವಿಧಾನ ಪರಿಷತ್ತಿಗೆ ಅವ್ರನ್ನ ಸದಸ್ಯನ ಮಾಡ್ಕೊಡಿ ಅಂದಾಗ, ಹೋಗ್ರಿ ಅವರೆಲ್ಲ ವಿಧಾನ ಪರಿಷತ್ ಬಂದ್ಬಿಟ್ಟು ಕುಳಿತ್ಕೊಂಡ್ಬಿಟ್ರೆ ವ್ಯಾಪಾರ ಶುರು ಮಾಡ್ಬಿಡ್ತಾರೆ, ಅಂಥವರೆಲ್ಲ ವಿಧಾನ ಪರಿಷತ್ ಬರಬಾರ್ದು ಅಂತ ದೇವರಾಜ ಅರಸಿ ಹೇಳಿದ್ರಂತೆ. ಆದ್ರೆ ಇವತ್ತು ಎಲ್ಲ ಅವರೇ ಇದ್ದಾರೆ ವಿಧಾನ ಪರಿಷತ್ನಲ್ಲಿ. ಯಾರು ವಿಚಾರವಾದಿಗಳು ಮತ್ತೆ ಸಮಾಜದ ಗಣ್ಯರು ಇರಬೇಕಾಗಿತ್ತು ವಿಧಾನ ಪರಿಷತ್ತಲ್ಲಿ, ಇವತ್ತೆಲ್ಲ ಕುಳಿತಿರೋರೆಲ್ಲ ಈ ತರ ಶಾಲೆಗಳು ನಡೆಸ್ತಾ ಇರ್ತಕ್ಕಂಥವ್ರು, ವೈನ್ ಸ್ಟೋರ್ ಇಟ್ಕೊಂಡಿರ್ತಕ್ಕಂಥವ್ರು, ಈ ರೀತಿ ವ್ಯಾಪಾರಸ್ಥರಲ್ಲಿ ಕುಂತವ್ರೆ. ಇನ್ನೂ ಒಂದು ಮಾತು ಹೇಳಿರಂತೆ ದೇವರಾಜ ಅರಸರವರು. ದಾವಣಗೆರೆ ಕೆಲವು ಹಿರಿಯರು ಬಂದ್ಬಿಟ್ಟು ದೇವರಾಜ ಅರಸಿಗೆ ಹೇಳ್ತಾರಂತೆ, ಇವರು ಶಾಮನೂರು ಶಿವಶಂಕರಪ್ಪನವ್ರಿಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ ಪಕ್ಷದಿಂದ, ಅವ್ರು ಗೆಲ್ತಾರೆ ಅಂತ. ಬುದ್ಧಿದೇನ್ರಿ ನಿಮಗೆ? ಅವರೆಲ್ಲ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ, ಅವರೆಲ್ಲೇ ನಡೆಸಲಿ, ಅವರೆಲ್ಲ ವಿಧಾನಸಭೆಗೆ ಬರಬಾರ್ದು ಅಂತೇಳಿ. ಅಂದರೆ ದೇವರಾಜ ಅರಸರ ದೂರದೃಷ್ಟಿ ನೋಡಿ, ಯಾರು ಬರಬೇಕು, ಎಂಥವ್ರು ಬರಬೇಕು ಅನ್ನೋದು ಆ ಕಾಲದ ನಾಯಕರ ಒಂದು ಸ್ಥಿತಿಪ್ರಜ್ಞೆ ಇತ್ತು. ಅದು ಇವತ್ತಿಲ್ಲ. ಇವತ್ತು ನಾವು ನೋಡ್ತಿರೋರು ಎಲ್ಲಿದ್ದಾರೆ? ರಮೇಶ್ ಕುಮಾರ್ ಎಲ್ಲಿದ್ದಾರೆ? ಮಾಧುಸ್ವಾಮಿ ಎಲ್ಲಿದ್ದಾರೆ? ರಾಮಸ್ವಾಮಿ ಎಲ್ಲಿದ್ದಾರೆ? AT ರಾಮಸ್ವಾಮಿ ಅವರು ಎಂತೆಂಥ ಪ್ರಾಮಾಣಿಕರಿದ್ರು ವಿಧಾನಸಭೆಯಲ್ಲಿ. ಎಂತೆಂಥ ಮಾತು. H.N. ನಂಜೇಗೌಡರು ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ರು.
ಇವೆಲ್ಲವನ್ನು ನಾನು ಕಳ್ಕೊಂಡು ವಿಧಾನಸಭೆ ಇವತ್ತು ನಿಜ ಹೇಳ್ತೀನಿ, ಯಾರು ಏನು ಹೇಳ್ತಿಕೊಳ್ಳಿ, ಅದೊಂದು ಹಾಳೂರು ಹಂಪಿಯಾಗಿದೆ. ಯಾರು ಚರ್ಚೆ ಮಾಡಲ್ಲ, ಏನೂ ಇಲ್ಲ. ಯಾರೋ ಒಂದು 4 ಜನ BR ಪಾಟೀಲ್ ಸಾಹೇಬ್ ಇರ್ಬೋದು, ಇನ್ಯಾರು ಇದಾರೆ ನಮ್ಮ ತಲೆಗೆ ನೆನಪಿರಲ್ಲ. ಆದರೆ ಯಾರು ವಿಧಾನಸಭೆಯಲ್ಲಿ ಇರಬೇಕಾಗಿತ್ತು ಹೊರಗಡೆ ಇದಾರಲ್ಲ, ಅವರೆಲ್ಲ ನಮ್ಮ ಮನಸ್ಸಿನಲ್ಲಿದ್ದಾರೆ. BL ಶಂಕರ್ ಇರ್ಬೋದು, YSV ದತ್ತ ಇರ್ಬೋದು. ಏನ್ರಿ ಇವ್ರನ್ನೆಲ್ಲ ನಾವು ವಿಧಾನಸಭೆ ಕಳಿಸ್ತಾ ಇದ್ಮೇಲೆ ನಾವು ಯಾಕ್ರಿ ಪ್ರಜಾಪ್ರಭುತ್ವ ಅಂತ ನಾವು ಬೈಕೋಬೇಕ್ರಿ. ಇಂಥ ಮಹನೀಯರನ್ನ, ಇಂಥ ಬದ್ಧತೆ ಇರ್ತಕ್ಕಂಥವ್ರನ್ನ, ಇಂಥ ಸಚ್ಚಾರಿತ್ರ ಇರ್ತಕ್ಕಂಥ ನಾವು ವಿಧಾನಸಭೆಗೆ ನಾವು ಕನ್ನಡಿಗರು ನಾವು ಚುನಾಯಿಸಿ ಕಳಿಸ್ತಾ ಇರೋಲ್ಲ, ನಾವು ನಿಜವಾಗಿಯೂ ಮೂರ್ಖರು. ಎಲ್ಲಿರ್ಬೇಕಾಯ್ತು ರಮೇಶ್ ಕುಮಾರ್, ದತ್ತ ಎಲ್ಲಿರ್ಬೇಕಾಯ್ತು, ಮಾಧುಸ್ವಾಮಿ ರೀ, ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿ ಎಂಥ ಮಾತುಗಾರರು, ಎಂಥ ವಿಚಾರವಂತರು. ಇಂಥ ಎಲ್ಲ ಮಾನ್ಯರು, ಇನ್ನೂ ಅನೇಕ ಜನ ಮಾನ್ಯರು ವಿಧಾನಸಭೆಯಲ್ಲಿದ್ದು ಅದಕ್ಕೊಂದು ಕಳಸಪ್ರಾಯವಾಗಿದ್ರು. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ BR ಪಾಟೀಲ್ ಬಂದವರೇ, ಇವ್ರ ನಂತರ ಇನ್ಯಾರು ಬರ್ತಾರೋ ಗೊತ್ತಿಲ್ಲ ಅವ್ರ ಸ್ಥಾನ, ಇನ್ಯಾರೋ ಒಬ್ಬ ವ್ಯಾಪಾರಸ್ಥ ಬರ್ತಾನೆ. ಅದಕ್ಕೆ ನಾನು ಕೇಳ್ಕೊಳ್ಳೋದು ನಮ್ಮ ಹಿರಿಯರಲ್ಲಿ, ರಮೇಶ್ ಕುಮಾರ್ ಸಾಹೇಬ್ರಲ್ಲಿ, BR ಪಾಟೀಲ್ ಸಾಹೇಬ್ರಲ್ಲಿ, ಬಂಜೇರ ಸಾಹೇಬ್ರಲ್ಲಿ ನಾನು ಕೇಳ್ಕೊಳ್ಳೋದು, ನಿಮ್ಮೆಲ್ಲಿ ನಾನು ಕೇಳ್ಕೊಳ್ಳೋದು, ಈಗ ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರತಿಷ್ಠಾನ ಇದೆ. ಈಗ ನೋಡಿ ನೀನಾಸಂ ಇದೆ. ನೀನಾಸಂ ಅಂತ ಶಿವಮೊಗ್ಗದಲ್ಲಿರೋದು ಪ್ರತಿ ವರ್ಷ ಒಂದಿಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ತರಬೇತಿ ಕೊಡುತ್ತೆ, ನೈತಿಕ ಶಿಕ್ಷಣ ಕೊಡುತ್ತೆ, ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾರೆ, ರಂಗ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಅವರು ತುಂಬ್ತಾರೆ. ಅಂಥವ್ರು ಸಮಾಜಕ್ಕೆ ಬಂದಾಗ ಒಳ್ಳೆ ಕೆಲಸ ಮಾಡ್ತಾರೆ. ಅಂಥದ್ದೇ ಒಂದು ಯೋಜನೆಯನ್ನ ತಾವು ದಯವಿಟ್ಟು ಮಾಡಬೇಕು. ಇವತ್ತಿನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನೀವು ಒಂದು ನೈತಿಕತೆ ಪಾಠವನ್ನ ತರಬೇತಿ ಕೊಡುವಂತ ಶಿಕ್ಷಣ ಶಿಬಿರವನ್ನ ಮಾಡಿ ಶಾಂತವೇರಿ ಗೋಪಾಲರ ಸ್ಮಾರಕದಲ್ಲೇ ಮಾಡಿ, ನೀವು ಪ್ರತಿ ವರ್ಷ 50 ಜನ ತಗೊಳ್ತೀವಿ ಅಥವಾ 100 ಜನಕ್ಕಷ್ಟೇ ನಾವು ಸೀಮಿತವಾಗಿರ್ತೀವಿ. ಆ 100 ಜನಕ್ಕೆ ಪ್ರಜಾಪ್ರಭುತ್ವ ಅಂದ್ರೇನು, ರಾಜಕೀಯ ಅಂದ್ರೇನು ಅನ್ನುವ ಅವರ ಮನಸ್ಸಿನಲ್ಲಿ ಇವತ್ತಿನ ವಿದ್ಯಾರ್ಥಿಗಳಿಗೆ ರಾಜಕೀಯ ಬೇಡವಾಗಿದೆ, ಇವತ್ತಿನ ಯುವಕರಿಗೆ ರಾಜಕೀಯ ಬೇಡವಾಗಿದೆ. ಹಾಗಾಗಿ ನೀವೆಲ್ಲ ಸೇರಿ ನಿಮ್ಮ ತಲೆಮಾರು ಹೋಗ್ಬಿಟ್ರೆ ಮುಗಿದೋಯ್ತು, ಯಾರು ವಿಧಾನಸೌಧ ಕಡೆ ತಲೆನೂ ಹಾಕಲ್ಲ ಸರ್. ನೀವು ಏನೋ ಆದಂಗಾಯ್ತು, ನಮ್ಮ ಕಥೆನೂ ಮುಗೀತು, ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ನಾವು ಹಿರಿಯರು ಸುಮ್ಮನಾಗ್ಬಿಟ್ರೆ ಮುಂದೆ ಅದು ಏನೇನೋ ಆಗ್ಬಿಡುತ್ತೆ. ಅದರಿಂದ ನೀವು ದಯಮಾಡಿ ನಿಮ್ಮಂಥ ಹಲವಾರು ಜನ ಸಮಾನ ಮನಸ್ಕರು, AT ರಾಮಸ್ವಾಮಿ ಎಲ್ಲರನ್ನೂ ಸೇರಿಸ್ಕೊಂಡು, ದತ್ತವರೆಲ್ಲರನ್ನೂ ಸೇರಿಸ್ಕೊಂಡು ಒಂದು ಶಾಲೆಯನ್ನು ನೀವು ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರತಿಷ್ಠಾನದಿಂದಲೇ ಪ್ರಾರಂಭ ಮಾಡಿ ಪ್ರತಿ ವರ್ಷ 100 ಜನ BA BCom BSc ಒಂದು ಪದವಿಯನ್ನು ಪಡೆದಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಒಂಥರ ಟೆಸ್ಟ್ ಮಾಡಿ ಅವರಿಗೆ ನೀವು ತರಬೇತಿಯನ್ನು ಕೊಟ್ಟು ಅವರನ್ನ ಆ 100 ಜನದಲ್ಲಿ ನಾವು ಒಂದಿಬ್ಬರನ್ನ ಶಾಸನಸಭೆಗೆ, ಒಂದಿಬ್ಬರನ್ನ ಜಿಲ್ಲಾ ಪಂಚಾಯತ್ಗೆ, ಒಂದಿಬ್ಬರನ್ನ ತಾಲೂಕ್ ಪಂಚಾಯತಿಗೆ, ಒಂದಿಬ್ಬರನ್ನ ಗ್ರಾಮ ಪಂಚಾಯತಿಗೆ, ಒಂದಿಬ್ಬರನ್ನ ಲೋಕಸಭೆಗೆ ಕಳಿಸಿ ಅಲ್ಲಲ್ಲಲ್ಲಿ ಅಂಥವರು ಪ್ರಾಮಾಣಿಕವಾಗಿ ಗೆಲ್ಲಿಸುವಂತ ಮಾಡಿ ನಾವು ರಾಜಕೀಯವನ್ನ ಶುದ್ಧೀಕರಣ ಮಾಡದೇ ಇದ್ರೆ, ಇವತ್ತು ನಾವು ಪ್ರಯತ್ನ ಪಟ್ಟರೆ ಇನ್ನು 20 ವರ್ಷಕ್ಕೆ ಅದ್ರ ಫಲ ಕೊಡ್ಲಿ, ಇನ್ನು 30 ವರ್ಷಕ್ಕೆ ಫಲ ಕೊಡ್ಲಿ, ದೂರದೃಷ್ಟಿ ಇಟ್ಕೊಂಡು ಕನಿಷ್ಠ ನಾವು ಈಗಿನಿಂದನೇ ಗ್ರಾಮ ಪಂಚಾಯತ್ಗಳಿಂದ ನೈತಿಕತೆ ಉಳ್ಳಂತ ದೇಶಭಕ್ತರನ್ನ ನಾಡಭಕ್ತರನ್ನ ಪ್ರಾಮಾಣಿಕರನ್ನ ನಾವು ಗ್ರಾಮ ಪಂಚಾಯತಿಯಿಂದ ತಯಾರು ಮಾಡದೇ ಇದ್ರೆ ನಮಗೆ ಮುಂದಿನ ಜನಾಂಗ ಶಾಪ ಹಾಕುತ್ತೆ. ನಮ್ಗೆ ಶಾಪ ಆಗುತ್ತೆ. ಎಂತಪ್ಪ ನಮ್ಮ ಹಿರಿಯರು ಏನ್ ಯಾಕೆ ನಮ್ಗೆಲ್ಲ ಒಂದು ತರಬೇತಿ ಕೊಡ್ಲಿಲ್ಲ ಅಂತ. ಹಾಗಾಗಿ ನೀವುಗಳು ದೊಡ್ಡವರು, ನೀವಿಲ್ಲ ಇದ್ದೀರಾ, ಇನ್ನೂ ಒಂದಷ್ಟು ಜನ ಸೇರ್ಕೊಂಡು ಒಂದು ತರಬೇತಿ ಶಾಲೆಯನ್ನು, ರಾಜಕೀಯ ತರಬೇತಿ ಶಾಲೆ ಇದನ್ನ ಪ್ರಯತ್ನ ಮಾಡಿದ್ರು. ಕೆಂಗಲ್ ಹನುಮಂತಯ್ಯನವರು ಸ್ವರಾಜ್ಯ ಪಕ್ಷ ಕಟ್ಟಿದಾಗ ಇದನ್ನ ಮಾಡಿದ್ರು, ಯಾಕೋ ಅವ್ರಿಗೆ ಸಕ್ಸಸ್ ಆಗಲಿಲ್ಲ. ಆದರೆ ನೀವು ಪ್ರಯತ್ನ ಪಡಿ, 1 ಸಲ ಆಗದೆ ಇರ್ಬೋದು, 2 ಸಲ ಆಗದೆ ಇರ್ಬೋದು, ಮರಳಿ ಯತ್ನ ಮಾಡಿ ಅಂತೇಳಿ ಪ್ರಯತ್ನ ಮಾಡಿ ಕನಿಷ್ಠ ನಾವು 1 ವರ್ಷಕ್ಕೆ 100 ಜನ ಪ್ರಜ್ಞಾವಂತ ನೈತಿಕತೆ ಉಳ್ಳಂತ ಯುವಕರನ್ನ ನಾವು ಸಮಾಜಕ್ಕೆ ಕೊಡದೇ ಇದ್ರೆ, ಅವರು BA BCom MA MS ಹೋದ್ರೆ ಅವ್ರಿಗೆ ನೈತಿಕತೆ ಇರಲ್ಲ, ಅವ್ರು ಹಣ ಮಾಡಕ್ ಹೋಗ್ತಾರೆ, ಅವ್ರಿಗೆ ಹಣ ಮುಖ್ಯ ಆಗತ್ತೆ, ಸ್ವಾರ್ಥ ಮುಖ್ಯ ಆಗತ್ತೆ. ಅದಕ್ಕಾಗ್ದೇನೆ ಅಲ್ಲ ಸರ್, ಯಾಕಾಗಲ್ಲ ಸರ್? RSSನವರು ಯುವಕರನ್ನೆಲ್ಲ ಕೊಟ್ಕೊಂಡು ಏನು ತರಬೇತಿ ಕೊಡ್ತಾರೆ ಸರ್? ಏನು ಕೊಡ್ತಾರೆ ಸರ್? ಅವ್ರು ಎಷ್ಟು ವರ್ಷದ ತರಬೇತಿ ಕೊಡ್ತಾರೆ? ಆ ಹುಡುಗರು ತರಬೇತಿ ಕೊಟ್ಟು ಅವ್ರು ಅದಕ್ಕೆ ಇಡೀ ಜೀವನವೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕರಂಗೆ ಕಾಲ ಕಳ್ಕೊಂಡು ಮಾಡ್ತಿರುವಾಗ ನಾವು ಯಾಕೆ ಒಂದು ರಾಜಕೀಯ ಶಾಲೆಯನ್ನು ತೆರೆದು 100 ಜನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ ಅವರು ತರಬೇತಿ ಕೊಟ್ಟು ನಾವು ರಾಜಕೀಯ ಪಕ್ಷದವ್ರಿಗೆ ಹೇಳ್ಬೇಕು, ನಮ್ಮ ಶಾಲೆ ಇಬ್ಬರಿಗೆ ನೀವು ಸೀಟ್ ಕೊಡ್ಲೇಬೇಕು. 3 ಪಕ್ಷದವರು ಯಾವುದೇ ಪಕ್ಷ ಆಗಲಿ ನಮ್ಮ ಕಡೆಯಿಂದ ನೀವು 1 ಸೀಟು, ಆ ಪಕ್ಷ ಈ ಪಕ್ಷ 3 ಪಕ್ಷ 1 ಸೀಟ್ ಕೊಡ್ಬೇಕು. ನಾವು ಕೇಳೋದು 1 ಸೀಟು, ಅವ್ರನ್ನ ಗೆಲ್ಲಿಸ್ಬೇಕು, ಜನಗಳ ಹತ್ರ ಹೋಗ್ಬೇಕು. ಈ ತರ ನಿಂತಿದ್ದಾರೆ, ಇವ್ರಿಗೆ ಓಟ್ ಕೊಡಿ ಅಂತೇಳಿ ನಾವು ರಾಜಕೀಯವನ್ನ ಶುದ್ಧೀಕರಣ ಮಾಡಲಿಲ್ಲ ಅಂದ್ರೆ, ಯುವಕರನ್ನ ನಾವು ಮುಂದೆ ತರಲಿಲ್ಲ ಅಂದ್ರೆ, ಯುವಕರನ್ನ ಬಲವಂತವಾಗೋ ಏನು ಅವ್ರನ್ನ ಎಳ್ಕೊಬಂದು ಈ ಒಂದು ಸಮುದಾಯಕ್ಕೆ ಬಿಡ್ಲಿಲ್ಲ ಅಂದ್ರೆ ಬಹಳ ಕೆಟ್ಟ ಕಾಲ ಬರುತ್ತೆ. ಮುಂದೊಂದು ದಿವಸ ಕರ್ನಾಟಕ ವಿಧಾನಸಭೆಯನ್ನೇ ಹರಾಜು ಹಾಕುವಂತ ಜನ ಬಂದ್ಬಿಡ್ತಾರೆ. ಈಗಾಗಲೇ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ರಾಜಕಾರಣಿಗಳಿವೆ, ಎಲ್ಲಾ ಶಿಕ್ಷಣ ಸಂಸ್ಥೆಗಳು ರಾಜಕಾರಣಿಗಳಲ್ಲಿ ಎಲ್ಲಾ ಇದಿದೆಯಲ್ಲ ಮದ್ಯ ಮಾರಾಟ, ಹೋಲ್ಸೇಲ್ ಎಲ್ಲವೂ ಕೂಡ ಅವ್ರ ಹತ್ರ ಇದೆ. ಎಲ್ಲ ವ್ಯಾಪಾರಸ್ಥರು ಕೂಡ ಆಗಿದ್ದಾರೆ. ಈಗಾಗಲೇ ನಮ್ಮ ನೈತಿಕತೆ ಉಳ್ಳಂತ ರಾಜಕಾರಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇನ್ನೂ ಪೂರ ಕಮ್ಮಿ ಆಗ್ಬಿಟ್ರೆ ಇನ್ನು ಅಧೋಗತಿ ಹೊಂಟೋಗ್ಬಿಡ್ತೀವಿ. ಅದಾಗ ಬಿಡಬಾರ್ದು ಅಂತೇಳಿ ನಾನು ಎಲ್ಲ
ಎಲ್ಲ ವೇದಿಕೆ ಮುಂಭಾಗಿರ್ತಕ್ಕಂಥ ಹಿರಿಯರಲ್ಲೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ನಾಡನ್ನ ಉಳಿಸ್ಬೇಕಾದಂಥದ್ದು, ಈ ನಾಡಿನ ವಿಧಾನಸಭೆ ಯಾವ ಕೆಂಗಲ್ ಹನುಮಂತಯ್ಯನವರು ವಿಧಾನಸಭೆ ಕಟ್ಟಿಸಿದ್ರಲ್ಲ, ಅಲ್ಲಿ ಪ್ರಾಮಾಣಿಕ ವ್ಯಕ್ತಿಗಳು ಬರುವಾಗ ಮಾಡುವ ಜವಾಬ್ದಾರಿ ನಿಮ್ಮಿದೆ. 224 ಜನದಲ್ಲಿ ನಮಗೆ 1 ವರ್ಷ 4 ಜನ ಬರಲಿ, ಕ್ರಮೇಣ ಅದು ಬೆಳ್ಕೊಂಡು ಹೋಗ್ಲಿ, ನಮ್ಗೆ ನಾಳೆನೇ ಬೇಕಾಗಿಲ್ಲ. ಇದನ್ನ ನಾವು ಮಾಡಲಿಲ್ಲ ಅಂದರೆ ಬಹಳ ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡ್ಕೊಂಡಂಗಾಗತ್ತೆ, ಆತ್ಮವಂಚನೆ ಮಾಡ್ಕೊಂಡೋಗುತ್ತೆ. ಮುಂದಿನ ಜನಾಂಗ ನಮಗೆ ಶಾಪ ಆಗ್ತಾರೆ. ಏನಾದರೂ ಮಾಡಿ ನಿಮ್ಗೆ ಅಶಕ್ತಿ ಇದೆ, ಆ ನೈತಿಕತೆ ಉಳಿಸ್ಕೊಂಡಿದ್ರೆ ಇವತ್ತು ಕೂಡ ಸಮಾಜ ನಿಮ್ಮನ್ನು ನಂಬುತ್ತೆ. ರಮೇಶ್ ಕುಮಾರ್ ಸಾಹೇಬ್ರೆ, ನಿಮ್ಮನ್ನಾಗ್ಲಿ, ರಾಮಸ್ವಾಮಿ ಅವರಾಗ್ಲಿ, ದತ್ತ ಅವರಾಗ್ಲಿ, ಮಾಧವಸ್ವಾಮಿ ಅವರಾಗ್ಲಿ, ಪಾಟೀಲ್ ಸಾಹೇಬ್ರಿಗಾಗ್ಲಿ ಜನ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ದಯವಿಟ್ಟು ಉಳಿಸ್ಕೊಂಡು ನೀವು ತ್ಯಾಗ ಮಾಡಿ, ನಿಮ್ಮ ಸಮಯವನ್ನು ತ್ಯಾಗ ಮಾಡಿ, ನೀವು ಒಂದು ರಾಜಕೀಯ ತರಬೇತಿ, ನೈತಿಕ ರಾಜಕಾರಣ ತರಬೇತಿ ಶಾಲೆಯನ್ನ 100 ಜನಕ್ಕೆ ಪ್ರತಿ ವರ್ಷ ನೀವು ಕೊಡ್ತಾ ಬಂದ್ರೆ ನಿಜ. ಯಾರು ನಾವು ನಿವೃತ್ತರಾಗಿರ್ತಕ್ಕಂಥ ಪ್ರಾಧ್ಯಾಪಕರನ್ನ ಕರ್ಕೊಳ್ಳಿ, ಅವ್ರ ಕೈಲಿ ಉಪನ್ಯಾಸ ಕೊಡಿಸಿ. ನಿವೃತ್ತ ಪ್ರಾಧ್ಯಾಪಕರು ಬಹಳಷ್ಟು ಜನ ಇದ್ದಾರೆ, ಅವ್ರನ್ನ ಕರೆದು ಒಂದೊಂದು ದಿನ 1 ಗಂಟೆ ಭಾಷಣ ಮಾಡಿಸಿ, ನಾವು ಆ ಮಕ್ಕಳ ತಲೆಯಲ್ಲಿ ನಾವು ತುಂಬಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಸ್ಥಿತಿ ಈಗಾಗಲೇ ಜನ ಅಳ್ತಾ ಇದ್ದಾರೆ. ಆ ಬೆಲೆ ಜಾಸ್ತಿ ಆಯ್ತು, ಈ ಬೆಲೆ ಜಾಸ್ತಿ ಆಯ್ತು. ಬಡವ ಒಂದು ಮಸಾಲೆ ದೋಸೆ ತಿನ್ನೋ ಸ್ಥಿತಿಲಿಲ್ಲ ಇವತ್ತು. ಬಡವ ಆಸೆ ಪಟ್ಟು ಒಂದು ಮಸಾಲೆ ದೋಸೆ ತಿನ್ನೋಕ್ಕಾಗಲ್ಲ, ಒಬ್ಬ ಬಡವನ ಹೆಂಡತಿ ಆಸೆ ಪಟ್ಟು ಒಂದು ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಬೆಲೆ ಏರಿಕೆ ಆಗಿರುವಾಗ ನಾವೆಲ್ಲ ಸುಮ್ಮನೆ ಕುಳಿತಿದ್ದೀವಿ. ಸಾಹೇಬ್ರೆ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು. ಈ ಪ್ರಯತ್ನ ಪಟ್ಟರೆ ಇನ್ನು 20 ವರ್ಷಕ್ಕೆ ಫಲ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಮಾಡಬೇಕು ಅಂತೇಳಿ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಪ್ರತಿಷ್ಠಾನ ಇದಕ್ಕೆ ಮೂಲ ಮಂತ್ರ ಆಗಲಿ ಅಂತೇಳಿ ನಾನು ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.